ಈ ಹಾಳಾದಳು ಇನ್ನೂ ಬರ್ಲಿಲ್ವಲ್ಲ ಇವಳು, ಎಲ್ಲೋದ್ಲು ಇವಳು? ಟೈಲರ್ ಅಂಗಡಿ ಹೋಗಿ ಇಸ್ಕೊಂಬತ್ತೀನಿ ಅಂತ ಹೋದಳು, ಅದೇನು ಮಾಡೋಳು ಏನೋ ಸೀರೆಯಾ ಗೊತ್ತಿಲ್ಲ ಕಣ ನನಗಂತವೆ. ಅವಳು ತಂಗಿ ಒಬ್ಳು ಬೇರೆ ಬಂದಿದ್ಲು ಹೋದ್ವಾರ, ಅವಳಿಗೇನಾದ್ರು ಕೊಟ್ಕಿಟ್ಟು ಕಳಿಸ್ಬಿಟ್ಟಾಳ ಏನು ಇವಳು? ಹಂಗೇನಾದ್ರು ಮಾಡಿರ್ಲಿ ಇವಳಿಗೆ ಚರ್ಮ ಸುಲ್ದು ಬಿಡ್ತೀನಿ ನಾನು. ಏನೋ ಅನ್ಕೊಂಬಿಟ್ಟವಳು ಇವಳು. ಏನೋ ಸದ್ರು ಆಗಿಬಿಟ್ಟಿದ್ದೀನಿ ಅಂತವ ಜಾಸ್ತಿ ಹೆಚ್ಕೊಂತವಳೆ. ನನ್ನ ಮಗಳೇ ಹೇಳ್ದಂಗೆ ಕೇಳ್ಬೇಕತ್ತಾಗ ನಾನು. ಇವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಹಿಂಗೆ ಆಡ್ತಾವಳು ಇವಳು. ಅದು ಯಾರು ಕೊಟ್ಟವಳು ಸೀರೆ? ಅದು ಯಾವ ಟೇಲರ್ ಅಂಗಡಿ ಕೊಟ್ಟವಳು ಏನೋ ಗೊತ್ತಿಲ್ಲ ಕಣಪ್ಪ. ಆ ಮಹಾದೇವಪ್ಪ ಹೊಲಿತಾನಲ್ಲ ಅವನಿಗೇನಾದ್ರು ಕೊಟ್ಟು ಬಂದವಳು ಏನೋ ಹೊಲಿಯೋಕ್ಕೆ. ಇಸ್ಕೊಬತ್ತೀನಿ ಅಂತ ಹೋಗೋಳು ನೋಡೋಣ. ವೀಕ್ಷಕರೇ, ಇವತ್ತೇನಾದರೂ ನಾನು ಸೀರೆ ಸಿಗಬಾರ್ದು, ಇವಳು ಚರ್ಮ ಸುಲಿತೀನಿ ನೋಡ್ತಿರ್ರಿ. ಏನೋ ಬಿಟ್ಟಿದ್ದೀನಿ ಏನೋ ಪಾಪ ಅಂತವ ಹಿಂಗೆ ಆಡ್ತಾವಳೆ ನನ್ನ ಮಗ ಪಾಪ. 10,000 ತಂದವನು 15,000 ತಂದವನು ಗೊತ್ತಿಲ್ಲ ಸೀರೆ. ಅಂಥ ಸೀರೆಯ ತಗೊಂಡೋಗಿ ಇವಳು ಮಡಿಕೊಂಡವಳಲ್ಲ ನನಗೆ ಅಂತ ತಂದಿರೋ ಸೀರೆಯ ಎಷ್ಟಿರೋನ ಇವಳಿಗೆ ಹೇಳ್ರಿ ನೀವೇ. ನನ್ನ ಮಗ ಪಿರುತಿಂದ ತಂದವನು ನನಗೆ ಅಂತವ ಈಕಿ ತಗೊಂಡೋಗಿ ಮಡಿಕೊಂಡವಳಲ್ಲ. ಏನು ಹೇಳೋಣ ಹೇಳ್ರಿ ನೀವೇ. ಅಯ್ಯೋ ಇದ್ಯಾಕಪ್ಪ ಇದು, ನಮ್ಮ ಮನೇಲಿ ಆಗ್ಲಿ ಕಿರ್ಚಾಡ್ತಾವಳಿ. ಅಲ್ಲಿ ಇವಳಿಗೇನು ಕೆಲ್ಸ ಇಲ್ವಾ ಅಂತವ. ಬೆಳಿಗ್ಗೆ ಎದ್ರು ಸಾಕು, ಮಧ್ಯಾಹ್ನ ಮಲ್ಕೊಂಡ್ರು ಸಾಕು, ಬರೀ ಕಿರ್ಚಾಡ್ತಿರ್ತಾಳಲ್ಲ ಹಿಂಗೆ. ಅಯ್ಯೋ ನನ್ನ ಸೊಸೆಯವಳಲ್ಲಿ ಸುಮ, ಅವಳೊಂಚೂರು ನಿಧಾನವಾಗಿದ್ದಾಳೆ ಅಂತವ. ಇವಳ್ದು ನಡೀತೈತೆ ಆಟಗಳು. ಯಾರಾದ್ರೂ ಬೇರೆಯವ್ರಂತವ್ರು ಇದ್ದಿದ್ರೆ ಇಷ್ಟೊತ್ತಿಗೆ, ಯಾರಾದ್ರು ಬೇರೆಯವ್ರು ಯಾಕೆ, ಇವಳು ಹಿರಿ ಸೊಸೆನೇ ಇದ್ದಿದ್ರೆ ಇಷ್ಟೊತ್ತಿಗೆ ಮನೆಯಿಂದ ಆಚೆಗೆ ತಬ್ಬಿರೋಳು ಇವಳನ್ನ. ಏನ ಪಾಪ ಹುಡುಗಿ ಎಲ್ಲ ಕೇಳಿಸ್ಕೊಂಡು ಎಲ್ಲ ಮಾಡ್ತಾವಳೆ ಅಂತ ಅಂದ್ರೆ ಇವಳ್ದು ಯಾಕೋ ಜಾಸ್ತಿ ಆತಲ್ಲ. ಇದು ಯಾಕೆ ಹಿಂಗೆ ಕಿರ್ಚಾಡ್ತಾವಳು ಏನೋ ಕಾಣೆ. ಇವತ್ತೇನು ಬಂದೈತಿ ಇವಳಿಗೆ ರೋಗ. ದಿನಾನು ಒಂದೊಂದು ರೋಗ ಬರುತ್ತೆ ಇವಳಿಗತ್ತಾಗಿ. ನನ್ಗಂತೂ ಈ ಮನೆಗೆ ಬರೋಕೆ ನೆಮ್ಮದಿ ಇಲ್ಲ ತಗಿ ಇವಳಿಂದವ. ಸುಮ್ಮನಿದ್ರೆ ಒಂಥರ ಬೋರನ ಹೋಗ ನಾನು. ಬರೀ ಜಗಳ ಆಡೋದು, ಬರೀ ಆ ಹುಡುಗಿ ಕೂಟ ಜಗಳ ಆಡ್ತಿರ್ತಾಳೆ 24 ಗಂಟೆ. ಇನ್ನೇನು ಬರೋಣ ಅಂತವ ಇವಳ ಹತ್ರವ. ಅದು ಯಾಕೆ ಜಗಳ ತೆಗ್ದೋಳು ಏನು ಕತೆ, ನಾ ಹುಡುಗಿಗೆ ಅದು ಏನೇನಂದೋಳು ಏನೋ ಕೇಳೋಣ ನಡೀರಿ. ಏನೇ ಇದ್ಯಾಕೆ ಇವತ್ತೇನೆ ನಿನಗೆ ಬಂದಿರೋದು? ಯಾಕೆ ಹಿಂಗೆ ಬೆಳಗ್ಗಾದ್ರೂ ಸಾಕು ರಾತ್ರಿ ಆದ್ರೂ ಸಾಕು ಜಗಳ ಆಡ್ತಿರ್ತೀಯ? ನಿನಗೆ ವಯಸ್ಸಾಯ್ತಾಯ್ತಾ? ನೆಮ್ಮದಿಯಾಗಿರೋಣ ಜೀವನದಲ್ಲಿ, ಒಂಚೂರು ಶಾಂತವಾಗಿರೋಣ ಅಂತ ಇಲ್ಲ ಕಣೆ ನಿನಗೆ. ಬರೀ ಜಗಳಾಡದೆಯಾ ಜೀವನ? ಏನ್ ಅನ್ಕೊಂಬಿಟ್ಟಿದ್ದೀನಿ ನೀನು? ಇದ್ಯಾಕೆ ಹಿಂಗೆ ಕಿರ್ಚಾಡ್ತಿದ್ದೀವಿ? ಇವಾಗ ಏನಾಯ್ತು ಅಂತವಾ? ನಿನಗೇನವ ಏನಾಯ್ತು ಅಂತ ಅನ್ನಿಸ್ತದ ಕಣಜ. ಬೆಳಗಿಂದ ಸಂಜೆ ಗಂಟ ಆಡ್ತಲೇ ಇರ್ತೀನಿ ನೋಡು. ನೀನು ಯಾರು ಕೂಡ ಜಗಳ ಆಡಬೇಕು? ಒಬ್ಬನೇ ಹೋಗ್ತೀಯಾ, ಮತ್ತೆ ಬತ್ತೀಯಾ, ಉಣ್ಕತ್ತೀಯ ತಿನ್ಕತ್ತೀಯ, ಮನೇಲಿ ಬೇಸ್ ಹಾಕ್ತಂಗೆ ತಿನ್ಕೊಂಡು ಹೋಗ್ತೀಯಾ, ತೋಟದಲ್ಲಿ ಮಲ್ಕಂತೀಯ, ಕೆಲಸ ಮಾಡ್ಕೊಂತೀಯ, ಬತ್ತೀಯ. ನಿನಗೆ ಯಾವ ನೋವಾದದು ಏನಾದದು? ಮನೇಲಿ ಇರೋರಿಗೆ ಯಾಕೆ ಗೊತ್ತಾಗೋದು ಏನೇನು ಸಂಕಟಗಳು ಏನೇನು ಆಯ್ತೈತಿ ಇಲ್ಲಿ? ಅವ್ಯವಹಾರಗಳೆಲ್ಲ ಏನಾಯ್ತೈತೆ? ಯಾರು ದುಡ್ಡು ಮಡಿಕಂತವ್ರೆ, ಯಾರು ಸೀರೆ ಮಡಿಕಂತವ್ರೆ ಅಂತೆಲ್ಲವಾ ಗೊತ್ತಿದ್ರೆ ತಾನೇ ನಿನಗೇನಾದ್ರು ಜಗಳ ಆಡೋಕ್ಕೆ? ಏನು ಗೊತ್ತಿರೋಕ್ಕಿಲ್ಲ. ಸೀದಾ ಹೋಗ್ತೀಯಾ, ತಿಂತೀಯ, ಮಲ್ಕಂತೀಯ, ಕೆಲಸ ಮಾಡ್ತೀಯ, ಬತ್ತೀಯ. ಇನ್ನೇನು ಗೊತ್ತಿದ್ದದು ನಿನಗೆ ಅಂತವ? ಹಿಂಗೇನಾದ್ರು ಒಂಚೂರು ಮಾತಾಡ್ತಿದ್ರು ಜೋರಾಗಿ ಬಂದ್ಬಿಡ್ತೀವಿ ಸೊಸೆನ ವಹಿಸ್ಕೊಂಡು. ಯಾಕೆ ಕಿರ್ಚಾಡ್ತಿದೀಯ, ಏನು ಜಗಳ ಆಡ್ತಿದೀಯ ಅಂತವ? ಸೊಸೆನ ವಹಿಸ್ಕೊಳ್ಳೋದು ಬಂದು ಬಿಡೋದ್ಬಿಟ್ಟು ಇನ್ನೇನು ಕಲ್ತಿದೀಯ ಹೇಳಿ ನೀನು? ಒಂದು ಮಾತಾಡಂಗಿಲ್ಲ ನೀನು ಸೊಸೆಗೆ. ಏನು ಹಂಗೆ ಚಿಂದಂತ ಸೊಸೆ ಅನ್ನಂಗೆ ಆಡ್ತೀಯ. ಇನ್ನೊಂಚೂರು ಶ್ರೀಮಂತರ ಮನೆಯಿಂದ ಬಂದಿದ್ದಿದ್ರೆ ನನ್ನೇ ಕೂಲಿ ಕೆಲಸದಾರ ಮಾಡ್ಕೊಬಿಟ್ಟಿದ್ರಿ ನೀನು ಸೊಸೆ ಇಬ್ರು ಸೇರ್ಕೊಂಡಾಗ. ಅಯ್ಯೋ ಇವಳ ಲೇ 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 ನಿನಗೆ ಯಾರು ಹೇಳಿದ್ ಕಣವ ನಾನು ಮಾರಾಯ್ತಿ. ಅಯ್ಯೋ ದೇವ್ರಿ, ಈಟುದ್ದು ಹೇಳ್ತೀಯಲ್ಲ ನೀನು. ನಾನು ಏನು ಹೇಳಿಲ್ಲ. ಅದು ಯಾಕಂಗೆ ಕಿರ್ಚಾಡ್ತಿದ್ಯಾ ಅಂತ ಕೇಳ್ದಿ. ಇವಾಗ ಯಾರು ದರೋಡೆ ಮಾಡ್ಕೊಂಡವ್ರಿ, ಯಾರು ಏನು ಕಳ್ತನ ಮಾಡೋರಿ? ಏನೇ ಸೀರೆ ಗೀರೆ ಕಾಣ್ತಿಲ್ವೇನೆ ನಿಂದು? ಅಲ್ಲಿ ಕಡೆ ಸೀರೆ ಅಂತದ್ ಯಾಕಂಗೆ ಸಾಯ್ತಿಯೇ? ಸೀರೆ ಏನು ನಿನ್ಗೇನು ನಿನ್ ಸತ್ತಾಗ ಸೀರೆಲೆ ಸುಡ್ಬೇಕು ಏನೋ ಕಣಿ. ಅಷ್ಟೊಂದು ಸೀರೆ ಅವೆ, ಇನ್ನೂ ಸೀರೆ ಅಂತೀಯಲ್ಲಿ. ಯಾಕೆ ಹಿಂಗೆ ಆಡ್ತಿದ್ದಿ? ಯಾವ ಸೀರೆ ಬೇಕು ನಿನಗೆ? ಯಾರು ಸೀರೆ ಎತ್ಕೊಂಡೋದ್ರೆ ಯಾಕೆ ಹಿಂಗೆ ಆಡ್ತಿದ್ಯೇ? ಅಜೋ ಸಾಕು ಮುಚ್ಚಿಲ್ ಬಾಯ್ನ. ಓಹೋ ಅಲ್ಕಣಜ, ನನ್ನ ಹತ್ರ ಎಷ್ಟಾರು ಸೀರೆ ಇರಲಿ ಏನಾರು ಇರಲಿ, ಸತ್ತಾಗ ಸೀರೆಲೆಯ ಸುಡ್ಲಿ. ನಿನಗೆ ಯಾಕಜ ನಿಂತವ್ ತರಿಸ್ತಾ ಇದ್ದೀನಿ ನಾನೇನು ಸೀರೆನ? ಇಲ್ತಾನೆಯ ಬಾಯಿ ಮುಚ್ಕೊಂಡು ಇರ್ಬೇಕಷ್ಟೇ ನೀನು. ನಿನ್ನ ಸೊಸೆ ಅವಳಲ್ಲಿ ಸೊಸೆ, ನಿನ್ನ ಮುದ್ದಿನ ಸೊಸೆ ಅವಳು. ನನ್ನ ಮಗ ಅದು ಎಷ್ಟು ತುಂದಿದ್ನು ಏನೋ ಕಣಜ, ಒಂದು 10-15 ಐತೆ ಆ ಸೀರೆ. ಆ ಸೀರೆ ತಗೊಂಬಂದಿದ್ದ. ಅಮ್ಮ ನಿಂಗೆ ಅಂತ ಸೀರೆ ತಂದಿದ್ದೀನಿ ಕಣಮ್ಮ ನೋಡು ಅಂತಂದ. ನಾನು ನಿದ್ದು ಬತ್ತಿತ್ತಲ್ಲ ಈಗ ಮೊನ್ನೆ ಅವ್ನು ಬಂದಿದ್ದೀನ ಜಾಸ್ತಿ ನಿದ್ಗೆಟ್ಟಿದ್ನಲ್ಲ. ಯಾಕೋ ಆಗ್ತಿಲ್ ಕಣಪ್ಪ, ಆಮೇಲೆ ಬಂದು ನೋಡ್ತೀನಿ ಅಂತವ ಇಟ್ಟು ಹೋಗಿದ್ದೆ. ಅಲ್ಲೇ ಟ್ಯಾಬಲ್ ಮೇಲೆ ಇಟ್ಟು ಹೋಗಿದ್ದೀನಿ. ನೋಡಿದ್ರು ಬಂದರೆ ಸೀರೆನೇ ಇಲ್ಲ. ಏನಾಯ್ತು ಅಂತವ ನಾನು ಮರ್ತೋದೆ ಬೆಳಿಗ್ಗೆ ಕೇಳೋದ್ನು. ಈಗ 3 ದಿನ ಆದಮೇಲೆ ಕೇಳ್ತಿದ್ದೀನಿ ಸೀರೆ ಕಾಣೆ. ನಿನ್ನ ಸೊಸೆ ಬಂದು ಹೇಳ್ತಾವಳೆ ಬಾವರ್ ನನಗೆ ಅಂತ ತಂದುಕೊಟ್ರು ಸೀರೆ ಅಂತ ಹೇಳ್ತಾಳಲ್ಲಿ ನೋಡು. ಎಂಥ ಸುಳ್ಗಾರ್ತಿರ್ಬೇಕು ಅಂತವ ನಿನ್ನ ಸೊಸೆ. ಎಂಥ ಸುಳ್ಳು ಹೇಳ್ತಾಳೆ ನೋಡಿಲಿ. ಏನು ಇವ್ರ ಬಾವ ಇವಳಿಗೆ ಅಂತ ತಂದು ಕೊಟ್ಬಿಟ್ರಂತೆ, ಗೌರಿ ಹಬ್ಬಕ್ಕೆ ಅಂತ ತಗೊಳವ ಅಂತವ ತಂದು ಕೊಟ್ಬಿಟ್ರಂತೆ. ಅವ್ರ ತವ್ರ ಮನೇಲಿ ಕೊಡಲ್ಲ ಅಂತವ ನನ್ನ ಮಗನೇ ತಂದು ಕೊಟ್ಟವನಂತೆ ಅಂತ ಎಲ್ಲವ ಹುಟ್ಟಿಸ್ಕೊಂಡು ಹೇಳ್ತಾವಳಲ್ಲಿ ಇವಳು. ಏನು ಮಾಡೋಣ ಹೇಳು? 10-15 ರೂಪಾಯಿ 1000 ರೂಪಾಯಿದು ಸೀರೆದು 10-15 ಸಾವಿರ ಎಲ್ಲಿಂದ ಬರ್ತದೆ ಇವಳಿಗೆ? ಒಂದು 1000 ರೂಪಾಯಿ ಸೀರೆ ಕಂಡಳೋ ಇಲ್ವೋ ಇವಳು?
ಚಿಕ್ತು ಚೆನ್ನಾಗಿರೋ ಸೀರೆ ಸಿಕ್ತು ಅಂತ ಮಾಡಿಕೊಂಡು ಕೂಂತವಳೆ ಏನಂತ ಇಂಥವ್ರಿಗೆ ನೀನು ಹೇಳು ಯಾವಾಗಲೂ ಸಾಸನ್ ವಹಿಸ್ಕೊಂಡು ಬರ್ತಿದ್ಯಲ್ಲ ಈಗ ಹೇಳಪ್ಪ ನೀನು ಎಲ್ಲಿಂದ ತರೋದು ನಾನು ಸೀರೆ ಈಗ ಅದೆಲ್ಲೋ ಟೇಲರ್ ಅಂಗಡಿ ಕೊಟ್ಟು ಬಂದಿದ್ದೀನಿ ಅಂತವ ಹೋಗೋಳಿಗೆ ಇಸ್ಕೊಂಬರಕ್ಕೆ ಅಲ್ಲೇನು ಸಿಕ್ಕದಿಲ್ವೋ ಗೊತ್ತಿಲ್ಲ ಅದುವೇ ನನಗೆ ಅದೇನೇನು ಮಾಡ್ತಾಳೆ ನೋಡಂತಾಡಿ. ಅಲ್ಲಿ ಕಡೆ ಆ ಹುಡುಗಿ ಹಂಗೆ ಅಂತವಳೆ ಭಾವ ತಂದು ಕೊಟ್ಟಿದ್ದು ಅಂತ ಯಾಕೆ ಸುಳ್ಳು ಹೇಳೋಳು? ಅವಳಿಗೇನೆ ಅಂಥದ್ದು ಸುಳ್ಳು ಹೇಳೋದು? ನೀನೇನಾದ್ರು ತಪ್ಪಿಗೆ ಬಂದ್ಕೊಂಡೆ ಏನು ನಿದ್ಗಣ್ಣಲ್ಲಿ ನಿನಗೆ ತಂದಿರೋದು ಅಂದ್ಕೊಂಡು ಹೋಗಿ ಮಲ್ಕೊಂಡೆ ಏನೇ? ಸರಿಯಾಗಿ ವಿಚಾರಿಸಿ ನೋಡೋಣ ಇರು. ಅದ್ಯಾಕಂಗೆ ಕಿರ್ಚಾಡ್ತಿರ್ತೀಯ ಒಳ್ಳೆಯ ಬಂದು ನೋಡಿಲ್ಲ ಆಗೋ ಸುಮ್ಮನೆ ಬಂದ್ಲಲ್ಲಿ ಇನ್ನೇನು. ಏನಮ್ಮ ಸುಮ್ಮ ಇದು ಏನು ಕತೆ? ಇದು ಯಾಕೆ ಹಿಂಗೆ ಆಡೋಳು ನಿಮ್ಮ ಅತ್ತೆ? ನೀನಾದ್ರೂ ಒಂಚೂರು ಅರ್ಥ ಮಾಡ್ಕೊಳ್ಳೋದಲ್ವೇನಮ್ಮ? ದಿನ ಬೆಳಿಗ್ಗೆ ಆದ್ರೆ ಹಿಂಗೆ ಇಬ್ರು ಅತ್ತೆ ಸೊಸೆ ಹಿಂಗೆ ಕಚ್ಚಾಡ್ತಿದ್ರೆ ಜನ ಆದ್ರೂ ಏನು ಹೇಳೋರು? ಬೀದಿಲಿ ಹೋಗೋ ಜನ ಇಲ್ಲವ? ಅಯ್ಯೋ ನಿನ್ಗೆ ಗೊತ್ತಿಲ್ಲ, ರಾಮಣ್ಣ ಆಗ್ಲೇ ಬಂದು ಹೇಳ್ತಿದ್ದ ಏನೋ ನಿಮ್ಮ ಮನೆ ಜೋರಾಗಿ ಗಲಾಟೆ ಆಗ್ತೈತಿ ಹೋಗೋ ಜಾವು ಬೇಗ ಅಂತವ. ಹಿಂಗೆ ಅನ್ಕೋತಾರೆ ಎಲ್ಲವ ಜನ ಇಲ್ಲವ. ನೀವ್ ಯಾಕ್ರಮ ಹಿಂಗೆ ಕಿತ್ತಾಡ್ತಿರ್ತೀರಾ? ನೀನಾದ್ರು ಅರ್ಥ ಮಾಡ್ಕೊಳ್ಳೋದಲ್ಲಮ್ಮ ಸುಮ್ಮನೆ ಇರ್ಬೇಕು ತಾನೇ? ನಿಮ್ಮ ಅತ್ತೆ ಹಂಗೆ ಅಂತ ಗೊತ್ತು ತಾನೆ, ಅದು ಯಾವ ಸೀರೆ ಏನು ಅಂತ ವಿಚಾರಿಸ್ಬಿಟ್ಟು ಕೊಟ್ಬಿಡೋದಲ್ವೇನಮ್ಮ? ಅಯ್ಯೋ ಮಾವರೇ, ನನಗೆ ಅದೇನು ಬುದ್ಕೆಟ್ಟಿತ್ತೋ ಏನೋ ಕಣ್ ಮಾವರೇ ಗೊತ್ತಿಲ್ಲ. ಆದರೆ ಮಾವರೇ ನಾನು ದಿಟ ಹೇಳ್ತಿದ್ದೀನಿ, ನಾನು ಅತ್ತೆ ಸೀರೆಯ ಯಾವತ್ತೂ ಹಂಗೆಲ್ಲ ಕತ್ಕೊಂಡು ಇಟ್ಕೊಳ್ಳೋದು ಅಲ್ವೇ ಅಲ್ಲ ಮಾವರೇ. ಈಗಲೇ ಹೇಳ್ತಿದ್ದೀನಿ ನೋಡ್ರಿ, ನಾನು ಜಾಗ್ಲಕ್ಕೂ ಹೋಗಿರ್ಲಿಲ್ಲ ಕಣ್ ಮಾವರೇ. ಅತ್ತೆನೇ ಅದು ಇದು ಅಂತ ಬಾಯಿಗೆ ಬಂದಂಗೆ ಬೈದಿದ್ಕೆ ನನಗೆ ಸಿಟ್ಟತ್ತಿ ನಾನು ಹೇಳ್ದೆ, ಇರಿ ತಗೊಂಬತ್ತೀನಿ, ನಾನು ನಿಯತ್ತಂಗೆ ಬಾಳೋಳು, ಯಾರ್ಯಾರ್ದು ಸೀರೆ ಎಲ್ಲ ಉಟ್ಕೊಳೋದಿಲ್ಲ ಅಂತವ ನಾನು ಮರ್ತುಬಿಟ್ಟು ಈಗ ಮೊನ್ನೆ 3-4 ಸೀರೆ ಹೊಲಿಯಕ್ಕೆ ಕೊಟ್ಟನ ದಳ ಹೊಲಿಯೋಕ್ಕೆ, ಅದ್ರ ಜೊತೆಗೆ ಇದನ್ನೂ ಕೊಟ್ಬಿಟ್ಟಿದ್ದೀನಿ. ನಂಗೆ ಗೊತ್ತೇ ಆಗಲಿಲ್ಲ ಕಣ್ ಮಾವರೇ ಹೇಳ್ರಿ. ಅದಕ್ಕೆ ಹೋಗಿದ್ದೆ ಈಗ ಟೇಲರ್ ಅಂಗಡಿ ಹತ್ರ ಹೋಗಿ ಇಸ್ಕೊಂಬಂದಿದ್ದೀನಿ. ಅವ್ನು ಬೇರೆ ಬ್ಲೌಸ್ ಬೇರೆ ಕಟ್ ಮಾಡಿಬಿಟ್ಟಿದ್ದೀನಿ ಅಂತಂದ. ಅದಕ್ಕೆ ಆ ಪೀಸ್ ಎಲ್ಲೋ ಸಿಗ್ತಿರ್ಲಿಲ್ಲ. ಹುಡುಕ್ಬಿಟ್ಟು ಕೊಡ್ತೀನಿ ಹೋಗಕ್ಕ ಅಂತಂದ. ಸದ್ಯಕ್ಕೆ ಸೀರೆ ಏನಾದರೂ ಕೊಡಪ್ಪ, ಇಲ್ಲ ನಮ್ಮ ಅತ್ತೆ ಇಲ್ಲ ಉಳ್ಸೋದಿಲ್ಲ ನನ್ನ ಅಂತವ ಸೀರೆ ಇಸ್ಕೊಂಬಂದೆ ಕಣ್ ಮಾವರೇ. ನನಗೆ ದಿಟ್ಟವಾಗ್ಲೂ ನೋಡಿ ಮಾವರೇ, ನಾನು ಸುಳ್ಳು ಹೇಳೋಕ್ಕಿಲ್ಲ. ಬಾವರು ಏನಂತಂದ್ರು ಅಂದರೆ ಗೌರಿ ಹಬ್ಬಕ್ಕೆ ಅಂತ ತಂದಿದ್ದೀನಿ, ಅದಕ್ಕೆ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ವರಮಹಾಲಕ್ಷ್ಮಿಗೆ ಉಡಿಸ್ಬಿಡಿ, ತೀರವ ಗೌರಿ ಹಬ್ಬಕ್ಕೆ ನಿಮ್ಮ ಮನೆಯವ್ರು ಕೊಡ್ತಾರಲ್ಲ ಅದಾಗುತ್ತೆ, ಕೊಡಲಿಲ್ಲ ಅಂದ್ರೆ ಗೌರಿ ಹಬ್ಬಕ್ಕೆ ಇದನ್ನೇ ಉಟ್ಕೊಳ್ಳಿ ಅಂತ ಅಂದರು. ಅದಕ್ಕೆ ಆಯ್ತು ಬಿಡಿ ಅಂತ ಅಂದ್ಬಿಟ್ಟು ಆಯ್ತು ಬಿಡಿ ಬಾವರೆ ಅಂತ ಇಟ್ಕೊಂಡು ನಾನು ಹೊಲಿಯಕ್ಕೆ ಕೊಟ್ಟಿದ್ದೀನಿ. ಇದ್ರಲ್ಲಿ ನನ್ನ ತಪ್ಪು ಏನು ಹೇಳಿ ಮಾವಾರ ನೀವೇ? ಇವ್ರು ಸುಮ್ಮನೆ ಬಂದು ನನಗೆ ಕೊಟ್ಟಿರೋ ಸೀರೆ ನೀನು ಎತ್ಕೊಂಡು ಹೋಗಿದ್ಯಾ 10-15 ಸಾವಿರ ರೂಪಾಯಿ ಸೀರೆ ಹಂಗೆ ಹಿಂಗೆ ಅಂತ ಬೈತ ನಿಂತವ್ರೆ. ನಾನು ಏನಂತ ಹೇಳೋಣ ಮಾವಾರೆ, ನೀವೇ ಹೇಳಿ. ಹೌದೇನಮ್ಮ, ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇವಳಿಗೆ, ನಿದ್ಗಣ್ಣಲ್ಲಿ ನೀನೇನಾದ್ರು ತಿಳ್ಕೊಂಡೆ ಏನು ಅಂತವ. ಇವಳು ನೋಡಿದ್ರೆ ನನ್ನ ಸೀರೆ ಅಂತವಳೆ, ನೀನು ನೋಡಿದ್ರೆ ನನ್ನ ಸೀರೆ ಅಂತಿದ್ಯಾ. ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಇದು ಒಳ್ಳೆ ಸಂದಿಗ್ಧ ಪರಿಸ್ಥಿತಿಲಿ ತಂದು ನಿಲ್ಲಿಸ್ಬಿಟ್ರಿ ಇಬ್ರು. ಯಾರ ಪರವಾಗಿ ಮಾತಾಡೋಣ, ಯಾರ ಪರವಾಗಿ ಏನು ಹೇಳೋಣ ಅಂತವ ಗೊತ್ತಾಗ್ತಿಲ್ಲ ನನಗೆ. ಈಗ ಲೇ ಗೌರಿ, ಒಂದು ಕೆಲಸ ಮಾಡಿ ನೀನು ಮೊದಲು ಅವ್ನಿಗೊಂದು ಫೋನ್ ಮಾಡು, ನಿನ್ನ ಮಗ ಗಿರೀಶಂಗೊಂದು ಫೋನ್ ಮಾಡಿ ಕೇಳು, ಯಾರಿಗಪ್ಪು ತಂದಿದ್ದೆ, ಯಾರಿಗೇನು ಸೀರೆ ಅಂತವ ಕೇಳು ನೋಡೋಣ. ಕೇಳಾದ್ಮೇಲೆ ತೀರ್ಮಾನ ತಗೋಣ. ನಾವೇ ಕಿತ್ತಾಡಿದ್ರೆ ನೀನು ನಿಂದು ಅಂತೀಯ, ಇವಳ್ದು ಅಂತಳೆ, ಯಾರಿಗೆ ಅಂತವ ಕೊಡೋದೀಗ? ನಾನಿಲ್ಲಿ ಮಧ್ಯದಲ್ಲಿ ಸಿಗಾಕೊಂಡಿದ್ದೀನಿ ನೋಡು. ಯಾರಿಗೂ ಬೇಡ, ಮೊದಲು ಕೇಳು ಗಿರೀಶನ, ಯಾರಿಗೆ ಅಂತ ತಂದಿದ್ದಪ್ಪ ಸೀರೆ ಏನು ಎಂತು ಅಂತವ ಕೇಳು. ಅವ್ನು ಹೇಳಿದ್ಮೇಲೆ ಯಾರಿಗೆ ಅಂತವ ಡಿಸೈಡ್ ಮಾಡ್ಕೊಂಡು ನಾವು ಕೊಟ್ರಾತು. ನೋಡಿ ಗೌರಿ, ಫೋನ್ ಮಾಡಿ ನೀನೇ ತಗ ನೋಡೋಣ ಅದೇನು ಅಂತವ. ಇಲ್ಲ ನೀನಾದ್ರೂ ಮಾಡವಾ ಸುಮಾ, ಮಾಡಿ ನೀನೇ ಇಲ್ಲ ಅಂದ್ರೆ. ಅಯ್ಯೋ ಅವಳಿಗೇನಾಜ ಹೇಳ್ತಿದ್ಯಾ? ಇರೋಜ ನಾನೇ ಫೋನ್ ಮಾಡ್ತೀನಿ. ನನ್ನ ಮಗಂಗೆ ಇವಳು ಯಾಕೆ ಫೋನ್ ಮಾಡಬೇಕು? ಇವಳು ಏನೋ ಆಮೇಲೆ ಏನೋ ಅಂದರೆ ಇವಳೇನೋ ಅಂದ್ಕೊಂಡು ಕೇಳಿಸ್ಕೊಂಡು ಹೇಳಿದ್ರೆ ಸ್ಪೀಕರ್ಗೆ ಹಾಕಿ ನಾನೇ ಫೋನ್ ಮಾಡ್ತೀನಿ, ಕೇಳಿಸ್ಕೊಳ್ಳೆ, ನೀನು ಸರಿಯಾಗಿ ಕೇಳಿಸ್ಕೊಳ್ಳೆ. ಆಮೇಲೆ ಬಾವರ್ ನನಗೆ ಕೊಟ್ಟರು ಹಂಗೆ ಹೆಂಗೆ ಅಂತ ನುಳ್ಕೊಂಡು ಬಂದರೆ ಸೊರಿಗಿರೋಕ್ಕಿಲ್ಲ ನೋಡಿ. ಈಗಲೇ ಹೇಳ್ತಾ ಇದ್ದೀನಿ, ಸೊರಿಯಾಗಿ ಇವಾಗ ಏನು ಹೇಳ್ತಾನೆ ನನ್ನ ಮಗ ಅದನ್ನ ಕೇಳಿಸ್ಕೊಂಬಿಡು. ನಂದು ಅಂತ ಹೇಳ್ತಾನೆ, ಅದು ಯಾರು ಬ್ಲೌಸ್ ಏನೋ ಕಟ್ ಮಾಡ್ಕೊಂಡವನೇ ಅದು ಇದು ಅಂತಿದೆಯಲ್ಲ, ಅದೆಲ್ಲವ ಪೀಸ್ ಎಲ್ಲವ ಕೊಡ್ಬೇಕು ನನಗೆ. ಇಲ್ಲ ಅಂತಂದರೆ ಅಲ್ಲೇ ಹೋಗಿ ಹೊಲಿಸ್ತೀನಿ ನಾನು. ಒಟ್ಟಾರೆ ನನ್ನ ಸೀರೆ ನನಗೆ ಕೊಟ್ಬಿಡ್ಬೇಕು. ಈಗ ನನ್ನ ಮಗ ಹೇಳ್ತಾನೆ, ಕೇಳಿಸ್ಕೊಂಬಿಡ್ರಿ ಇಬ್ರು. ಮಾವನು ಸಾಸೆ ಇಬ್ರು ಕಿವಿ ಕೊಟ್ಟು ಕೇಳಿಸ್ಕೊಳ್ರಿ. ಸರಿಯಾಗಿ ಫೋನ್ ಮಾಡ್ತೀನಿ ಇವಾಗ ನಾನು. ಹಲೋ ಮಗನೇ, ಏನು ಮಾಡ್ತಿದ್ಯಪ್ಪ? ಅಯ್ಯೋ ನಾನೇನು ಮಾಡೋಣಪ್ಪ, ಇದಳಲ್ಲಿ ನಿಮ್ಮ ಅದಕ್ಕೆ ಬರೀ ಬೆಳಗ್ಗಿಂದ ಸಂಜೆ ಗಂಟವ ಬರೀ ನನ್ನ ಜೊತೆ ಜಗಳ ಕಾಯೋಕ್ಕೆ ಅಂತನೇ ಅದು ಇದು ಅಂತವ ಮಾಡ್ತಾ ಕೂತಿರ್ತಾಳೆ. ಏನಾದರೂ ಒಂದು ಕಿರಿಕ್ ತೆಗಿಬೇಕಲ್ಲಪ್ಪ ಅವಳು. ಯಾಕಮ್ಮ, ಏನಾಯ್ತಮ್ಮ? ಅಲ್ಕಡಮ್ಮ, ನೀನು ಸುಮ್ಮನೆ ಇರ್ತಲ್ಲ, ನೀನು ಕಿರಿಕ್ ತೆಗಿತಿರ್ತಿ ಕಣ್. ಸುಮ್ಮನಿರಮ್ಮ. ಸುಮ್ಮ ಏನು ಅಂಥದ್ದು ಏನು ಮಾತಾಡಿರಲ್ಲ. ಸುಮ್ಮನೆ ನೀನೇನೇನೋ ಕಿರಿಕ್ ತೆಗೆದು ಮಾತಾಡ್ತಿರ್ತಿ ಕಣಮ್ಮ. ನೋಡಿಲ್ವ ನಾನು ಇನ್ನ? ಈಗ ಏನಾಯ್ತು? ಯಾಕೆ ನನಗೆ ಫೋನ್ ಮಾಡಿದ್ದೀರಾ? ಏನು ಜಾಗ್ಲ ಗಿಗ್ಲ ಆಯ್ತಾ? ಹೊಡೆದಾಟ ಗಿಡ್ದಾಟ ಆಯ್ತೇನಮ್ಮ? ಇದ್ಯಾಕಪ್ಪ ಇಷ್ಟೊತ್ತಲ್ಲಿ ನನಗೆ ಫೋನ್ ಮಾಡಿದ್ಯಾ? ಏನಾಯ್ತು ಹೇಳು? ಅಯ್ಯೋ ಮಗನೇ, ನೀನೇನು ಟೆನ್ಷನ್ ತಗೋಬೇಡ, ಸುಮ್ಮನಿರಪ್ಪ. ಆಮೇಲೆ ಏನಾದರೂ ಬಿ ಪಿ ರೈಸ್ ಆಗ್ಬಿಟ್ಟತ್ತು, ಸುಮ್ಕಿರು, ನೀನೇನು ಟೆನ್ಷನ್ ತಗೋಬೇಡ. ಏನು ಅಂಥದ್ದೇನು ಹೊಡೆದಾಟ ಗಿಡ್ದಾಟ ಏನು ಆಗಿಲ್ಲ. ಈಗ ಮೊನ್ನೆ ನೀನು ಬಂದಾಗ ಒಂದು ಸೀರೆ ತಂದಿದ್ದೆ ನೋಡು. ಒಂದು 10-15 ಇರ್ಬೋದೇನೋ ಅಲ್ವಾ? ಅದು 10-15 ಸಾವಿರ ಅಂತೂ ಇರುತ್ತೆ ನೋಡು. ಆ ಸೀರೆ ನೋಡಿದ್ರೆ ಗೊತ್ತಾಗುತ್ತೆ. ಆ ಸೀರೆಯ ಯಾರಿಗೆ ಅಂತ ತಂದಿದ್ದಪ್ಪ? ನನಗೆ ಅಂತ ತಾನೇ ನೀನು ತಂದಿದ್ದು? ನನಗೆ ಅಂತ ತಾನೇ ತಂದು ಕೊಟ್ಟೋಗಿದ್ದು. ಇಲ್ಲಿ ನಿಮ್ಮ ಮೊದಲಿಗೆ ನೋಡಿದ್ರೆ ಇಲ್ಲ ಬಾವರ್ ನನಗೆ ಕೊಟ್ಟವ್ರೆ ಹಂಗೆ ಹೆಂಗೆ ಅಂತ ಅನ್ಕಂಗೆ ಕೂತೋಳೆ.
ಅದುವೇ ಟೈಲರ್ ಅಂಗಡಿ ತಾವ್ ತಗೊಂಡು ಹೋಗೋಳು ಹೊಲ್ಸಕ್ಕೆ. ನನಗೆ ಗೊತ್ತಿಲ್ದಂಗೆ ಎತ್ಕೊಂಡೆ ಹೋಗೋಳು ನೋಡು. ಚೆನ್ನಾಗಿರೋದು ಜಾಸ್ತಿ ದುಡ್ಡು ಸಿಕ್ಬಿಡ್ತಲ್ಲ. ನೋಡು ಎಂತಳವಳೆ ಅಂತವ. ಅದಕ್ಕೆ ನಿಮ್ಮ ಅಪ್ಪ ಗೊತ್ತಲ್ಲ ಅವಳಿಗೆ ಸಪೋರ್ಟು ಅಂತವ. ಬಂದು ಅವಳ ಪರವಾಗಿ ಮಾತಾಡ್ಕೊಂಡು ನಿಂತಿತ್ತು. ಅದಕ್ಕೆ ನಿನಗೆ ಫೋನ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತಲ್ಲ ನಿಜ, ಯಾರಿಗೆ ತಂದು ಕೊಟ್ಟಿದ್ಯಾ ಯಾರಿಗೆ ತಂದು ಕೊಟ್ಟಿಲ್ಲ ಅಂತವ. ಅದು ಅಲ್ದೇ ಕತೆ ಕಟ್ತಾವಳು ನಿಮ್ಮ ಮೊದಕ್ಕೆ. ಏನೋ ಗೌರಿ ಹಬ್ಬಕ್ಕೆ ಅಂತವ. ನೀನೇ ಸೀರೆ ತಂದು ಕೊಟ್ಟೋಗಿದ್ಯಂತೆ. ಗೌರಿ ಹಬ್ಬಪ್ಪ ಅವ್ರ ಅಪ್ಪ ಅಮ್ಮ ತರಲಿಲ್ಲ ಅಂದರೆ ಇದನ್ನೇ ಉಟ್ಕೊಳ್ಳಿ ಅದಕ್ಕೆ ಅಂತವ ತಂದು ಕೊಟ್ಟು ಹೋದಂತೆ. ಹಂಗಂತ ಬೇರೆ ಕಾಟೆ ಕಟ್ತಾಳು ನೋಡು. ಹೆಂಗೆ ಅಂತ ಹೇಳೋಣ ಇವಳಿಗೆ ಹೇಳು. ನಾನು ಅದಕ್ಕೆ ನಿನಗೆ ಫೋನ್ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಯ್ತದೆ ಅಂತವ ಫೋನ್ ಮಾಡಿದೆ. ವರಮಹಾಲಕ್ಷ್ಮಿ ಉಡ್ಸ್ಕೊಳ್ಳಿ ಇಲ್ಲಾಂದ್ರೆ ಗೌರಿ ಹಬ್ಬಕ್ಕೆ ಉಟ್ಕೊಳ್ಳಿ ಅಂತವ ಕೊಟ್ಟೋಯ್ತು ಅಂತವ. ಬಾವ ಅಂತವ ನಾಟಕ ಮಾಡ್ತಾ ನಿಂತವಳಲ್ಲಿ ಇವಳು. ಏನಂತ ಹೇಳೋಣ ಇವಳಿಗೆ. ನೀನೇ ಹೇಳು ಒಂದು ದಿವಸ ಸರಿಯಾಗಿ ಹೇಳು. ನೀನು ಹೇಳಿದ್ರೆ ಇವರಿಬ್ರಿಗೂ ಸರಿಯಾಗಿ ಗೊತ್ತಾಗ್ತದೆ. ಅಯ್ಯೋ ಅಮ್ಮ ಏನ್ ಹೇಳೋಣಮ್ಮ, ಅಲ್ಕಣಮ್ಮ ಅದ್ ನಾನು ತೊಗೊಂಡ್ ಕೊಟ್ಟಿದ್ದೆ ಅದಕ್ಕೆ ಕಣಮ್ಮ, ನಿನ್ಗಲ್ಲ. ಅಲ್ಕಣಮ್ಮ ಅದೇನು 10,000 ಏನು ಸೀರೆ ಇಲ್ಲ, ಏನು 10,000 ಸೀರೆ ಉಟ್ಕೋಬೇಕೇನು? ಇರೋದನ್ಗೆ ಅದೇನು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿ ಅಂತ ಇರ್ಬೇಕು ಕಣಮ್ಮ. ನೀನು ಯಾಕ ಹಿಂಗಾಡ್ತೀಯ? ಅದು 4,500 ಇದು ಇರಬೇಕು ಸೀರೆ. ಇವಳು ಅಂತ ತಗೊಂಡಿದ್ಲ, ಅದಕ್ಕೆ ಅವ್ರಿಗೊಂದು ಕೊಟ್ಬಿಟ್ಟು ಬನ್ನಿ ಸುಮಾರ್ಗೆ ಅಂತ ಒಂದ್ಲು. ಅದಕ್ಕೆ ಗೌರಿ ಹಬ್ಬ ಕೂಟ್ಕೊಳ್ಳಿ ಅಂತವ ತಂದು ಕೊಟ್ಟೆ ಕಣಮ್ಮ. ನಿನಗಲ್ ಕಣಮ್ಮ, ನಿನಗೆ ಯಾಕೆ ತರಕ್ಕೆ ಹೋಗೋಣ ಇವಾಗ? ನಿಂಗೊಂಥರ ಸುಮ್ಮನೆ ಅದಕ್ಕೆ ತಾವು ಜಗಳ ತೆಗ್ದಿದ್ಯಲ್ಲಮ್ಮ. ನನಗೆ ಸೀರೆ ತೆಗ್ದವ್ರೆ ಅಂತವ. ನಿನಗಲ್ಲ ಅದಕ್ಕೆಗೆ ತಂದು ಕೊಟ್ಟು ಹೋಗಿದ್ದು. ನೀನು ಇದ್ದಲ್ಲಮ್ಮ ಅವತ್ತು ತಂದು ಕೊಟ್ಟಾಗ ಹೇಳ್ತೆ ತಾನೆ ನಾನು ಅದಕ್ಕೆ ಕಣಮ್ಮ ಸೀರೆ ಅಂತೆಲ್ಲವ ಹೇಳಿ ಕೊಟ್ಟು ಹೋಗಿದ್ದೀನಿ. ಆದ್ರೂ ನೀನು ಅದಕ್ಕೆ ಮೇಲೆ ಜಗಳ ಆಡ್ತಿದ್ಯಲ್ಲ. ಸೊ ನಿಂದೊಳ್ಳೆ ಕತೆ ಆತ್ ಕಣವ. ಸರಿ ಅಮ್ಮ, ನಾನು ಒಂಚೂರು ಆಫೀಸಲ್ಲಿ ಇದ್ದೀನಿ, ಇವಾಗ ಮಾತಾಡೋಕ್ಕಾಗಲ್ಲ, ಸಂಜೆ ಬಂದು ಮಾಡ್ತೀನಿ. ಅದೇನು ಸುಮ್ಮನೆ ಜಗಳ ಕಾಯಕ್ಕೆ ಹೋಗ್ಬೇಡ ಅದಕ್ಕೆ ಹತ್ರ. ಚೆನ್ನಾಗಿರಿ. ಇದು ಯಾಕೆ ಹಿಂಗೊಂದು ಸೀರೆಗೋಸ್ಕರ ಹಿಂಗೆ ಜಗಳ ಆಡ್ತಾ ಇದ್ದೀರಾ? ನಿನ್ಗೊಂದು ಸೀರೆ ತಾನೆ. ಮುಂದಿನ ಸತಿ ಬರೋಷ್ಟರಲ್ಲಿ ವರಮಹಾಲಕ್ಷ್ಮೇಶ್ವರ ಒಂದು ಸೀರೆ ತರ್ತೀನಿ. ಇವಾಗ ಅದಕ್ಕೆ ಕೊಟ್ಬಿಡಮ್ಮ ಅದನ್ನ. ಸರಿಯಾಗಿದ್ದಿರ್ಕಂಡ್ರಲ್ಲ ಎಲ್ಲವಾ ಒತ್ತಿಗೆ ಕೊಟ್ಬಿಡಂತೆ ಒತ್ತಿಗೆಗೆ. ಇಡಲಾ ಫೋನ್ ಮಡಗ್ಲಾ ಕೇಳಿಕೆ. ಓಹೋ ಗೊತ್ತಾತೇನೆ ಇವಾಗ, ಗೊತ್ತಾತೇನೆ ಯಾರಿಗೆ ಸರಿ ತಂದಿದ್ದು ಅಂತವ. ಸುಮ್ಮನೆ ಕಿರ್ಚಾಡ್ಕೊಂಡು ಆ ಹುಡುಗಿ ಮೇಲೆ ಜಗಳ ಆಡ್ತಂಗೆ ಕೂತಿದ್ದಲ್ಲೇ ನೀನು. ಈಗ್ಲಾರು ಗೊತ್ತಾತಾನೆ ಸೀರೆ ತಂದಿರೋದು ಅವಳಿಗೆ ಅಂತವ. ಆ ಹುಡುಗಿ ಯಾಕೆ ಸುಳ್ಳು ಹೇಳೋಳು? ನಿನ್ನಂಗೆ ಸೀರೆ ಆಸಿಲ್ಕಣೆ ಅವಳಿಗೆ. ಯಾವತ್ತಾರು ನನ್ಗಿಂತದೇ ಸೀರೆ ಬೇಕು ವಾಡ್ಬೇಕು ಅಂತ ಕೇಳದಳೇನೆ ಅವಳು. ಗೊತ್ತಿಲ್ವೇನ ಅವಳು ಹೆಂಗೆ ಅಂತವ ನಿನಗೆ? ಸುಮ್ ಜಗಳ ಆಡ್ತೀಯಲ್ಲ ನೀನು. ಏನು ಏನೋ ಕತೆ ಗೊತ್ತಿಲ್ಕಣವ ನನ್ಗಂತೂ ನಿಂದು. ಯಾಕೆ ಹಿಂಗೆ ಸೀರೆ ಅಂತ ಸಾದಿ ಹೊತ್ತಿಗೆ. ನಾಳೆಗೆ ಹೋಗಿ ಟಿಪ್ಟೂರ್ಗೆ ಹೋಗೊಂದು ಸೀರೆ ತರುವಂತೆ. ಇವಾಗ ಅವಳು ಹೊಲ್ಸ ಕೊಟ್ಟು ಬಂದಳು ಟೈಲರ್ ತವ, ಹೊಲಸ್ಕೊಳ್ಳಿ ಸುಮ್ನಿರು. ಸುಮಾ ಹೋಗಮ್ಮ ಸೀರೆಯಾ ಒಲೆ ಕೊಟ್ಬಿಟ್ಟು ಬಾ ಹೋಗು. ಇವಳು ಮಾತು ಕೇಳ್ಕೊಂಡ ಟೈಲರ್ ಅಂಗಡಿ ತವಿಂದ ಯಾಕೆ ವಾಪಸ್ ಇಸ್ಕೊಂಬರಕ್ಕೆ ಹೋದಿ? ಹೋಗಮ್ಮ ಒಲೆ ಕೊಟ್ಬಿಟ್ಟು ಬಾ. ನಡಿ ಒಂಚೂರು ಏನಾದ್ರು ಇದ್ರೆ ಉಣ್ಣಕ್ಕೆ ನಡಿ, ನನಗೆ ಹೊಟ್ಟೆ ಬೇರೆ ಹಸಿತೈತಿ. ಇವಳು ಜಾಗದಲ್ಲಿ ನಮ್ಮ ಹೊಟ್ಟೆ ಬಡವಾಗ್ಬೇಕು ಅಷ್ಟೇ, ಇನ್ನೇನಾಗಕ್ಕಿಲ್ಲ. ಅಯ್ಯೋ ಮಾವರೇ, ನನಗೆ ನೀ ಸೀರೆ ಬೇಡ ಕಣ್ ಮಾವರೇ, ಅತ್ತೆಗೆ ಕೊಟ್ಬಿಡ್ತೀನಿ. ಅಷ್ಟೊಂದೆಲ್ಲವ ಜಗಳ ಆಗಿ ಅಷ್ಟೊಂದೆಲ್ಲವ ಅನ್ನಿಸ್ಕೊಂಡು ನಾನೇನು ಸೀರೆ ಇಟ್ಕೊಳಲ್ಲ. ಅತ್ತೆ ನೀವೇ ಇಟ್ಕೊಂಬಿಡಿ ಅತ್ತೆ, ನನಗೇನು ಬೇಡ. ಅಯ್ಯ ಏನು ನನಗೇನು ಬೇಡ ಕಣಿ. ಏನು ಭಿಕ್ಷೆ ಹಾಕ್ತಂಗೆ ನನಗೆ ಸೀರೆ ಇಟ್ಕೊಂತ ಹೇಳ್ತೀಯಲ್ಲ. ನಂತವ 1000 ಗಟ್ಟಲೆ ಸೀರೆ ಇಟ್ಕಣಿ. ಈ ಸೀರೆ ಜುಜ್ಬಿ ಸೀರೆ ಏನು ಬೇಡ ನನಗೆ, ಇಟ್ಕೋವಾಗ ನೀನೇ. ನನ್ನ ಮಗ ಹೇಳೋನಿ ವರಮಹಾಲಕ್ಷ್ಮಿ ಒಂದು ತಂದ್ಕೊಡ್ತೀನಿ ಅಂತವ, ಚೆನ್ನಾಗಿರೋದೇ ತಂದ್ಕೊಡ್ತಾನೆ. ನನಗೆ ನೀ ಜುಜ್ಬಿ ಸೀರೆ ಇಟ್ಕೊಂಡು ನನಗೇನಾಗಬೇಕು? ಏನು ಭಿಕ್ಷೆ ಹಾಕ್ತಾಳಂಗೆ ನನಗೇನು ಬೇಡಮ್ಮ ಅವರೇ ಕೊಟ್ಬಿಡ್ತೀನಿ ಅಂತವ ಡವ್ ಮಾಡ್ತಾಳೆ ಇಲ್ಲಿ. ಹೋಗೆ ಸುಮ್ಮನೆ ನನಗೆ ಯಾವ ಸೀರೆನೂ ಬೇಡ ಏನು ಬೇಡ. ಸುಮ್ ಬೇಡ ನನಗೆ ಜಗಳ ಆಡ್ಕೊಂಡು ಹಿಂಗೆ ತಲೆನೋವೆಲ್ಲ ಬರ್ಸಿದ್ಲತ್ತಾಗಿ. ಬರ್ತೀನಿ ನಾನು. ನಾನು ಜಗಳ ಆಡಿದ್ನ ನೋಡ್ರಿ ಮಾವರೇ, ಅತ್ತೆ ಕತೆಯ ಇಷ್ಟೋ ತನಕ ಜಗಳ ಆಡ್ಬಿಟ್ಟು ಇವಾಗ ನಾನು ಜಗಳ ಮಾಡಿ ತಲೆನೋವು ಬರ್ಸ್ತೆ ಅಂತವ ನನಗೆ ಬೈದ್ಬಿಟ್ಟು ಹೋಯ್ತವ್ರು ನೋಡಿ ಮಾವ. ಅಯ್ಯೋ ಏನು ಹೇಳೋದು ಏನೋ ಅತ್ತೆ ಕತೆ ಗೊತ್ತಿಲ್ಲ ಕಣ್ ಮಾವರ್ ನನಗಂತವೆ. ಅಯ್ಯ ಹೋಗ್ಲಿ ಬಿಡಮ್ಮ, ಅವಳ್ದು ಇದ್ದಿದ್ದಲ್ವೇ, ಅವಳ ಮಾತಿಗೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀಯ? ನಡಿ ಉಣ್ಣಕ್ಕಿಟ್ಟು ನಡಿ, ಊಟ ಮಾಡ್ಕೊಂಡು ಹೋಗ್ತೀನಿ ತೇಯಿ ಮಾತು ನನಗೆ. ವೀಕ್ಷಕರೇ ನಾವಿನ್ನು ಬರ್ತೀವಿ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡಿ ನಮಗೆಲ್ಲ ಸಪೋರ್ಟ್ ಮಾಡಿ ವೀಕ್ಷಕರೇ, ಆಯ್ತಾ? ಹಂಗೆ ನಮ್ಮ ವಿಡಿಯೋಗಳನ್ನ ಲೈಕು ಕೂಡ ಮಾಡಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು. ಟಾಟಾ ಬಾಯ್ ಬಾಯ್ ಸಿಯಾ.